ಓಕೆ. ರಾಜ್ಯದಲ್ಲಿ ದಿನೇ ದಿನೇ ಮೂಲಭೂತವಾದಿ ಇಸ್ಲಾಮಿಕ್ ಸಂಘಟನೆಗಳು, ಇಸ್ಲಾಮಿಕ್ ಕಾರ್ಯಕರ್ತರು, ಪಾಕಿಸ್ತಾನದ ಬೆಂಬಲಿತ ಕಾರ್ಯಕರ್ತರುಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಅದರಲ್ಲೂ ಟಿಪ್ಪು ಸಿದ್ಧಾಂತವನ್ನ ಇಟ್ಕೊಂಡು ಹೊರಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ನಿರಂತರವಾಗಿ ಹಿಂದೂಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ನಿರಂತರವಾಗಿ ಹಲ್ಲೆ, ಅವಹೇಳನ, ಧಮಕಿ, ಟೆರರಿಸ್ಟ್ ಆಕ್ಟಿವಿಟಿ, ಬಾಂಬ್ ಹಾಕುವಂಥದ್ದು, ಈ ತರದ ಮಿತಿಮೀರಿದ ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು ಬಹಳ ಗಂಭೀರವಾದಂತ ವಿಚಾರ ಮತ್ತು ಆತಂಕಕ್ಕೆ ಈಡು ಮಾಡುವಂತ ವಿಚಾರ. ನಿನ್ನೆ ವಿದ್ಯಾರಣ್ಯಪುರದಲ್ಲಿ ರಾಮನವಮಿ ಇದೆ. ಇಡೀ ದೇಶದಲ್ಲಿ ರಾಮನವಮಿಯನ್ನ ಬಹಳ ವಿಜೃಂಭಣೆಯಿಂದ ದೇಶ ಜನ ಆಚರಣೆ ಮಾಡ್ತಾ ಇದ್ದಾರೆ. ರಾಮ ಈ ದೇಶದ ಆದರ್ಶ ಪುರುಷ. ರಾಮ ಮಂದಿರ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ, ನನ್ನ ಮನೆಯಲ್ಲೂ ಕೂಡ ನಮ್ಮ ಪೂರ್ವಿಕರು ಕಳೆದ 100-150 ವರ್ಷದಿಂದನೂ ಕೂಡ ರಾಮನವಮಿಯನ್ನ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ. ಪ್ರತಿಯೊಬ್ಬರ ಮನೆಯಲ್ಲೂ ಆಚರಣೆ ಮಾಡ್ತಾ ಇದ್ದೀರಿ. ಜೈ ಶ್ರೀರಾಮ್ ಅಂತ ಹೇಳಿದ್ಕೆ ನೀವು ಜೈ ಶ್ರೀರಾಮ್ ಅಂತ ಹೇಳ್ಬಾರ್ದು, ಅಲ್ಲಾಹು ಅಕ್ಬರ್ ಅಂತ ಹೇಳ್ಬೇಕು ಅಂತ ಹೇಳಿ ಧಮಕಿ ಹಾಕಿ ಕಾರನ್ನ ನಿಲ್ಲಿಸಿ ಒಡೆದು ಹಲ್ಲೆ ಮಾಡಿ ಬೆದರಿಕೆ ಹಾಕಿ, ಕೊಲೆ ಬೆದರಿಕೆ ಹಾಕಿ ಮಾಡಿರುವಂತದ್ದನ್ನ ನೋಡಿದ್ಮೇಲೆ ನಾವು ಹಿಂದೂಸ್ತಾನದಲ್ಲಿದ್ದೀರಾ ಪಾಕಿಸ್ತಾನದಲ್ಲಿದ್ದೀರಾ ಅಂತ ಡೌಟ್ ಶುರುವಾಗ್ಬಿಟ್ಟಿದೆ. ಕರ್ನಾಟಕ ಇಸ್ಲಾಮಿಕ್ ಮೂಲಭೂತವಾದಿಗಳ ಕೈಗೆ ಸಿದ್ದರಾಮಯ್ಯನವರು ದಾರೆ ಎಳೆದು ಕೊಟ್ಬಿಟ್ಟಿದಾರ ಅಂತ ಭಯ ಆಗ್ತಾ ಇದೆ. ಒಂದ್ ಕಡೆ ಲಕ್ಷ್ಮಣ್ ಸವದಿಯವರು ಸಾರ್ವಜನಿಕ ಸಭೆಯಲ್ಲಿ ಕೈ ಮುಗಿದು ವಿನಮ್ರವಾಗಿ ಖರ್ಗೆ ಅವ್ರನ್ನ ಕೇಳ್ತಾರೆ, ನಾನು ಭಾರತ್ ಮಾತಾ ಕಿ ಜೈ ಅನ್ನಬಹುದಾ ಖರ್ಗೆ ಸಾಹೇಬರೇ, ಅಧ್ಯಕ್ಷರೇ ಅಂತ ಕೇಳ್ತಾರೆ. ಅವ್ರ ಅನುಮತಿ ಕೊಡ್ತಾರೆ. ಆಯ್ತು ಪರವಾಗಿಲ್ಲ ಹೇಳಿ ಅಂತ ಕೊಡ್ತಾರೆ. ಇನ್ನೊಬ್ಬ ಡಿ.ಕೆ. ಸುರೇಶ್ ಅವರು ರಾಮ ದೇವರೇ ಅಲ್ಲ, ನಮ್ಮ ಮನೇಲಿ ಫೋಟೋನೇ ಇಕ್ಕಲ್ಲ ಅಂತ ಇಟ್ಕಡ. ಡಿ.ಕೆ. ಸುರೇಶ್ ಅವರೇ, ನಿಮ್ಮ ಮನೇಲಿ ರಾಮನ್ ಫೋಟೋ ಯಾಕೆ ಇಕ್ಕಂತೀರ? ಕಲ್ಲು ಬಂಡೆಗಳನ್ನ ಇಟ್ಕೊಂಡಿರಿ. ಕಲ್ಲು ಬಂಡೆ ವ್ಯಾಪಾರ ಮಾಡೋರು ತಾನೇ ನೀವು? ಕಲ್ಲು ಬಂಡೆನ ಇಟ್ಕೊಂಡು ನೀವು ವ್ಯಾಪಾರ ಮಾಡಿದವರು, ಅದರಿಂದ ಉದ್ಧಾರ ಆಗಿದ್ದೆ ಅಂತ ಹೇಳಿ ಮಾಡಿ. ರಾಮನ ಬಗ್ಗೆ ಯಾಕೆ ಅವಮಾನ ಮಾಡ್ತೀರ ನೀವು? ರಾಮನ ಫೋಟೋ ಇಲ್ಲ ಅಂತ ಹೇಳಿದ್ರೆ ಆಂಜನೇಯ ಇಲ್ಲ, ಆಂಜನೇಯ ಇಲ್ಲ ಅಂದ್ರೆ ರಾಮ ಇಲ್ಲ. ಇಡೀ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋಗಿ ಆಂಜನೇಯನ್ ಇಲ್ದಿದ್ದು ಊರೇ ಇಲ್ಲ. ಆಂಜನೇಯನ್ ಎಲ್ಲಿ ದೇವಸ್ಥಾನ ಇದೆ ಅಲ್ಲ, ರಾಮನ್ ಇಲ್ದಿದ್ದು ಆಂಜನೇಯನ್ ದೇವಸ್ಥಾನ ಇದು. ಇದು ಕಣ್ಣು ಕಾಣಿಸಲ್ವ ನಿಮ್ಗೆ ಡಿ.ಕೆ. ಸುರೇಶ್ ಅವರೇ? ಈ ತರ ನೀವು ಹಿಂದೂಗಳನ್ನ ಅವಹೇಳನ ಮಾಡಿ ಮಾಡಿ ಬೈದು ಇವತ್ತು ರಾಜ್ಯದಲ್ಲಿ ಈ ಮುಸ್ಲಿಂ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.
ಹಿಂದೂ ಕಾರ್ಯಕರ್ತರ ಮೇಲೆ, ಶ್ರೀರಾಮ ಮಂದಿರಕ್ಕೆ ಹೋಗುವಂತ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ದಾಖಲೆ ಮಾಡ್ತೀರಾ? ಹನುಮ ಧ್ವಜದ ಹಾರಾಟ ಆಗ್ತಾ ಇದ್ದಂತ ಹನುಮ ಧ್ವಜವನ್ನ ಕಿತ್ತಾಕ್ತೀರಾ ಮಂಡ್ಯದಲ್ಲಿ? ಈ ರೀತಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಹಿಂದೂಗಳು ಹಿಂದೂಸ್ತಾನ ಅದು ಕರ್ನಾಟಕದಲ್ಲಿ ಭಯದಿಂದ ಬದುಕುವಂತ ವಾತಾವರಣವನ್ನ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಮಾಡ್ತಾ ಇರೋದನ್ನ ನಾನು ಖಂಡನೆ ಮಾಡ್ತೀನಿ. ಮೊನ್ನೆನೂ ಕೂಡ ಚಿಕ್ಕಪೇಟೆಯಲ್ಲಿ ಹನುಮಾನ್ ಚಾಲೀಸ್ ಹಾಡುಗಳನ್ನ ಜೋರಾಗಿ ಹಾಕಿದ್ಕೋಸ್ಕರ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿ ಅವನ ಮೇಲೆ ಒಡೆದು ದರೋಡೆ ಮಾಡಿದ್ದಾರೆ. ಮೊನ್ನೆ ಇನ್ಸಿಡೆಂಟ್ಸ್ ಇದು. ಅಲ್ಲೆಲ್ಲ 144 ಸೆಕ್ಷನ್ ಹಾಕಿ ಪೊಲೀಸರು ಪ್ರವೇಶ ಆಯಿತು. ಈ ರೀತಿ ಗೂಂಡಾಗಿರಿ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಿಯಂತ್ರಣ ಮಾಡಬೇಕಾಗಿರುವಂತ ಕಾಂಗ್ರೆಸ್ ಒಂದ್ ರೀತಿ ಅವ್ರಿಗೆ ಬೆಂಬಲ, ಪರೋಕ್ಷವಾಗಿ ಅವ್ರಿಗೆ ಬೆಂಬಲ ಕೊಡ್ತಾ ಇದೆ. ನೀವೇನ್ ಬೇಕಾದ್ರೂ ಮಾಡಿ, ನಮ್ಗೆ ಓಟ್ ಹಾಕ್ಬಿಡಿ ಸಾಕು, ನಿಮ್ಮನ್ನ ರಕ್ಷಣೆ ಮಾಡ್ತೀರಿ ಅನ್ನೋ ಒಂದು ಸಂದೇಶವನ್ನ ಈ ಕಾಂಗ್ರೆಸ್ ಸರ್ಕಾರ ಈ ಮೂಲಭೂತವಾದಿಗಳಿಗೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಧೈರ್ಯದಿಂದ ಬೀದಿಗಿಳಿದು ಇವರೆಲ್ಲರೂ ಕೂಡ ಹಿಂದೂಗಳನ್ನ ಥ್ರೆಟನ್ ಮಾಡುವಂಥದ್ದು, ಜೈ ಶ್ರೀರಾಮ್ ಅನ್ನೋದೇ ಈ ರಾಜ್ಯದಲ್ಲಿ ಅಪರಾಧ ಅನ್ನೋ ರೀತಿ ಕಾಣ್ತಾ ಇರುವಂಥದ್ದು. ಇದೊಂದು ರೀತಿ ಬಹುಸಂಖ್ಯಾತರನ್ನ ಈ ಸರ್ಕಾರ ಕಡೆಗಣಿಸುವಂಥದ್ದು. ಪದೇ ಪದೇ ಸಿದ್ದರಾಮಯ್ಯ ಹೇಳ್ತಾನೆ ನನ್ನ ಹೆಸರಲ್ಲೇ ರಾಮ ಅಂತೇಳಿ. ಈಗ ಜೈ ಶ್ರೀರಾಮ್ ಅಂತ ಕೂಗ್ದವ್ರಿಗೆ ಕೂಗ್ಬೇಡಿ ಅಂತ ಹಲ್ಲೆ ಮಾಡಿದವ್ರ ಮೇಲೆ ಸಿದ್ದರಾಮಯ್ಯನವರ ನೀವೇನ್ ಕ್ರಮ ತೆಗೆದುಕೊಂಡಿದ್ದೀರಾ? ಗೂಂಡಾ ಆಕ್ಟ್ ಹಾಕಿದ್ದೀರಾ ಅವ್ರ ಮೇಲೆ? ದೇಶದ್ರೋಹದ ಕೇಸ್ ಹಾಕಿದ್ದೀರಾ? ಏನಿಲ್ಲ, ಅರೆಸ್ಟ್ ಮಾಡಿದ್ದೀರಾ, ಬಿರಿಯಾನಿ ಕೊಡ್ತೀರಾ, ಕಳಿಸ್ತೀರಾ ಅಷ್ಟೇ. ಅಷ್ಟು ಬಿಟ್ಟು ನೀವೇನ್ ಮಾಡಿದ್ದೀರಾ? ಎಲ್ಲಾದ್ರಲ್ಲೂ ಅದೇ ತಾನೇ ನೀವು ಮಾಡಿರೋದು. ಇದುವರೆಗೂ ಆಗಿರುವಂತ ಘಟನೆಗಳಲ್ಲಿ ನೀವು ಇದೇ ಕೆಲಸ ನೀವು ಮಾಡಿರೋದು. ಅಂದ್ರೆ ಈ ಮೂಲಭೂತವಾದಿಗಳ ದುಷ್ಕೃತ್ಯವನ್ನ ಪರೋಕ್ಷವಾಗಿ ವೋಟ್ಗೋಸ್ಕರ, ಮತ ಬ್ಯಾಂಕ್ಗೋಸ್ಕರ ಕಾಪಾಡುವಂತ ಪ್ರವೃತ್ತಿ ಈ ರಾಜ್ಯಕ್ಕೆ ಅಪಾಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅಪಾಯವನ್ನ ತಂದೊಡ್ಡಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ನಮ್ಮ ರಾಜ್ಯ ಸರ್ವ ಜನಾಂಗಗಳ ಶಾಂತಿಯ ತೋಟ ಇದು. ಎಲ್ಲರೂ ಒಟ್ಟಿಗೆ ಬಾಳುವಂತ ಒಂದು ವಾತಾವರಣ ಕರ್ನಾಟಕದಲ್ಲಿ ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಆ ತೋಟ ಇರಬೇಕು ಅಂತಾನೆ ನಾವು ಬಯಸ್ತಾ ಇದ್ದೀರಿ. ಒಂದ್ ಕಡೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ದೇಶ ಇಬ್ಬಾಗ ಮಾಡಬೇಕು ಅಂತ ಹೇಳ್ತಾರೆ, ದೇಶನೇ ಒಡಿಬೇಕು ಅನ್ನೋ ದೇಶದ್ರೋಹಿ ಹೇಳಿಕೆಗಳನ್ನ ಕೊಡ್ತಾರೆ. ಈ ತರದ ಪದೇ ಪದೇ ಈ ತರದ ಹೇಳಿಕೆಗಳನ್ನ ಕೊಡೋದ್ರಿಂದ ಯಾರು ಈ ತರ ಮೂಲಭೂತವಾದಿಗಳಿದ್ದಾರೆ, ಅಲ್ಪಸಂಖ್ಯಾತ ಮೂಲಭೂತವಾದಿಗಳು, ಅವ್ರಿಗೆ ಒಂದು ರೀತಿ ಉರುಪು ಬಂದಿದೆ. ನಾವು ಕರ್ನಾಟಕದಲ್ಲಿ ಏನ್ ಬೇಕಾದರೂ ಮಾಡ್ಬೋದು, ನಮ್ಮನ್ನ ಇಲ್ಲಿ ಕೇಳೋರು ಹೇಳೋರು ಯಾರು ಇಲ್ಲ ಅನ್ನೋ ಭಾವನೆಯಿಂದ ಈ ರೀತಿ ಘಟನೆಗಳು ನಡೀತಾ ಇದೆ. ಈಗ ವಿದ್ಯಾರಣ್ಯಪುರ ನಡೆದಂತ ಘಟನೆ ಈಗಾಗಲೇ ನಮ್ಮ ಬಿಜೆಪಿ ಕಾರ್ಯಕರ್ತರು ಎ ರವಿ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆನೂ ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ. ಗುಂಡಾಗಿ ಆಕ್ಟ್ ಹಾಕ್ಬೇಕು ಅಂತ ಒತ್ತಡ ತಂದಿದ್ದಾರೆ. ನಂಗೊಂದ್ಸಲ ಕಾಂಗ್ರೆಸ್ ಅವರಿಗೆ ದಮ್ಮಿದ್ರೆ ಈಗ ಇಲ್ಲ, ಇದೊಂದು ಘಟನೆ ಸುಮ್ಮನೆ ಸಣ್ಣ ಇನ್ಸಿಡೆಂಟ್ ಅಂತ ಕಾಂಗ್ರೆಸ್ ಅವರು ಸ್ಟೇಟ್ಮೆಂಟ್ ಕೊಡಕ್ ಶುರು ಆಗ್ತಾರೆ. ಬಿಜೆಪಿ ಅವರು ಇದನ್ನ ವೈಭವೀಕರಿಸ್ತಾರೆ. ನಾವು ಆಗಲ್ಲ, ನೀವು ಇಮಿಡಿಯೇಟ್ ಆಗಿ ಗುಂಡಾ ಆಕ್ಟ್ ಹಾಕ್ಬಿಡಿ, ನಾವು ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ, ಇಮಿಡಿಯೇಟ್ ಆಗಿ ಗುಂಡಾ ಆಕ್ಟ್ ಹಾಕಿ, ದೇಶದ್ರೋಹದ ಕೇಸ್ ಹಾಕಿ ಅವ್ರ ಮೇಲೆ. ಅವಾಗ ನಿಮ್ಮ ಮೇಲೆ ನಂಬಿಕೆ ಬರ್ತತೆ. ಇಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಾ, ಫಸ್ಟೇ ಅವ್ರನ್ನ ಸೇಫ್ ಗಾರ್ಡ್ ಮಾಡಕ್ಕೆ ಅವ್ರ ಮೇಲೆ ಏನೇನ್ ಬೇಕೋ ಆ ತರ ಹೇಳ್ತೀರ. ಗಾಂಜಾ ಸೇವನೆ ಮಾಡಿದ್ರು, ಕುಡಿದು ಬಿಟ್ಟಿದ್ರು, ಇನ್ ಕೆಲವು ಸರಿ ಹೇಳ್ತೀರಾ ಅವರು ಹುಚ್ಚರು, ಮತಿಭ್ರಮಣೆ ಆಗಿತ್ತು, ಮೊನ್ನೆ ತಾನೇ ಅವರು ಏನೋ ಮೆಂಟಲ್ ಆಸ್ಪತ್ರೆಯಿಂದ ಬಂದಿದ್ರು,
ಇವೆಲ್ಲ ಫಿಟ್ಟಿಂಗ್ ಇಡಕ್ಕೆ ನೀವು ಎಕ್ಸ್ಪರ್ಟ್ ಇದ್ದೀರ, ನೀವು ಫಿಟ್ಟಿಂಗ್ ಮಾಸ್ಟರ್ಗಳು, ನೀವು ಇದರಲ್ಲಿ ಎಕ್ಸ್ಪರ್ಟ್. ನೀವು ಇನ್ನ ಅವು ಏನೋ ರಾಮೇಶ್ವರ ಕೆಫೆ ಇನ್ನ ಬಾಂಬಿಟ್ಟು ಹೋಗವ್ರೆ, ಅವಾಗೇ ಅವ್ರ ಸ್ಟೇಟ್ಮೆಂಟು ಹೋಟ್ಲು ಗಲಾಟೆ ಅಂತ. ಇನ್ನು ಹೊಗೆ ಹಂಗೆ ಓಡ್ತಾ ಇತ್ತು. ಅಲ್ಲಿರೋರ್ನೆಲ್ಲ ಹಾಸ್ಪಿಟ್ಲಿಗೆ ತಗೊಂಡೋಗ್ತಾ ಇದ್ರು. ಇನ್ನು ಅವಾಗ ಅದನ್ನ ಡೈವರ್ಟ್ ಮಾಡುವಂಥದ್ದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.